ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತಾ ಇವತ್ತು ಪ್ರೆಸ್ ಮೀಟ್ ಮಾಡೋದ್ರ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಶ್ರೀ ಜಗದ್ಗುರು ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಇದು ಒಂದು ಬೃಹತ್ ಒಂದು ಮೆರವಣಿಗೆ ಇಟ್ಕೊಂಡಿದ್ದೀವಿ ಮತ್ತು ಬೃಹತ್ ವೇದಿಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದು ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಸಮಾಜದಾಗ ಒಂದು ಕೆಲವೊಂದು ಸ್ವಲ್ಪ ಅಲ್ಲಿ ಆಚರಣೆ ಮಾಡ್ತಾರ. ಪ್ರತಿ ವರ್ಷ ಮೊದಲಿಂದ ನಮ್ಮ ನಾವು ಸ್ವಾತಂತ್ರ್ಯ ಸಿಕ್ಕಂಗೆ ಮಾಡ್ಕೋತ ಬಂದಾರ. ಆದ್ರೆ ಪ್ರತಿ ತಂಡೆಯಲ್ಲಿ ಏನ್ ಮಾಡಬೇಕಾಗಿತ್ತು ಅಲ್ಲಲ್ಲಿ ಸ್ವಲ್ಪ 4 ಜನ ತಂಡದವರು ಇಷ್ಟು ಕೂಡಿ ಮಾಡಾಕಿರ್ತಿದ್ರು. ಅದಕ್ಕೆ ಈ ಸಲ ಏನಂದ್ರು ನಮ್ಮ ಪೂಜ್ಯರು ಗೋಪಾಲ್ ಮಹಾರಾಜರು ಮತ್ತು ನಮ್ಮ ಸಿದ್ಧಲಿಂಗ ಅಪ್ಪಾಜಿಯವರು ನಮ್ಮ ಸಮಾಜದ ಎಲ್ಲ ಏನು ಪೂಜ್ಯರಾದಾರ ಎಲ್ಲರೂ ಕೂಡಿ ಏನ್ ಹೇಳಿದ್ರು, ಪ್ರಕಾಶ ನಮ್ಮ ಸಮಾಜದಾಗ ಒಂದು ಸ್ವಲ್ಪಿನ ಒಂದು ಒಕ್ಕಟ್ಟತನ ಮಾಡಬೇಕು, ಎಲ್ಲರೂ ಕೂಡಿ ಒಂದು ದೊಡ್ಡ ಉಜ್ಜೀರ್ಮನೆಯಿಂದ ನಾವು ಒಂದು ಮೆರವಣಿಗೆ ಮಾಡಬೇಕು ಮತ್ತು ಶಿವಲಾಲ್ ಜಯಂತಿ ದೊಡ್ಡ ಪ್ರಮಾಣದಾಗ ಆಚರಣೆ ಮಾಡಬೇಕು. ಇದಕ್ಕೆ ಹ್ಯಾಂಗ್ರೆ ಮಾಡಿ ನಾವು ಮಾಡು ಅಂತೇಳಿ ನಮ್ಮ ಉಪಾಧ್ಯಕ್ಷರು ಚಂದ್ರಣ್ಣ ರಾಠೋಡ ಮತ್ತು ರಾಜಣ್ಣ ಕಣಸರಿಯಣ್ಣ ಮತ್ತು ನಮ್ಮ ಸುರೇಶ್ ಚವನಣ್ಣ ಮತ್ತು ನಮ್ಮ ಸುರೇಶ್ ಬಿಜಾಪುರಣ್ಣ ಮತ್ತು ನಮ್ಮ ಎಲ್ಲ ನಮ್ಮ 35 ಜನ ನಮ್ಮ ಒಂದು ಟೀಮ್ ಅದ. ಎಲ್ಲರೂ ಕೂಡಿ ನಮ್ಮ ಸಮಾಜದ ಎಲ್ಲ ಹಿರಿಯರು ಯುವಕರು ಎಲ್ಲರೂ ಕೂಡಿ ಒಂದು ನಿರ್ಧಾರ ತಗೊಂಡು ಏನ್ ಮಾಡಿದ್ದೀವಿ ಸರ್, ಶಿವಲಾಲ್ ಜಯಂತಿ 15ನೇ ತಾರೀಕಿಗೆ ಆಚರಣೆ ಮಾಡಿ 7 ದಿವಸ ಸತತ ಮುಂಜಾನೆ ಸಂಜೆಕ ಭೋಗ ಭಂಡಾರ ಪ್ರಸಾದ ದಿನ ನಿರಂತರವಾಗಿ ನಡೀತಾ ಇದೆ ಸರ್. ಹಾಗೂ ಮನೋರಂಜನೆ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಸರ್. ಮತ್ತೆ ನಾಳೆಗೆ ಶುಕ್ರವಾರ ದಿವಸ ದೀಪೋತ್ಸವ ಕಾರ್ಯಕ್ರಮ ಮಾಡತ್ತೀವಿ ಸರ್. ಮತ್ತು ಹಾಗೂ ಮನೋರಂಜನಾ ಕಾರ್ಯಕ್ರಮ ಇರ್ತದ. ಅದಕ್ಕೆ ನಿಮ್ಮ ಮುಖಾಂತರ ಏನ್ ಹೇಳಕ್ ಬಯಸ್ತೇನೆ ಅಂದ್ರೆ ನಮ್ಮ ಸಮಾಜ, ನಮ್ಮ ಎಲ್ಲಾ ಸನಾತನ, ಎಲ್ಲಾ ಹಿಂದೂ ಧರ್ಮ, ಎಲ್ಲಾ ಸಂಘಟನಾ, ಎಲ್ಲಾ ಸಮಾಜದವರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂದ್ರೆ ನಮ್ಮ ಏನ್ ಶಿವಲಾಲ ಜಯಂತಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ ರಾಮ ಮಂದಿರ ಮಾರ್ಗ ಬಂಜಾರ ಸರ್ಕಲ್ ತನ ಬೃಹತ್ ಮೆರವಣಿಗೆ ಇರ್ತದ. ಅದಕ್ಕೆ ತಾವೆಲ್ಲರೂ ಬಂದ ಭಾಗಿಯಾಗಿ ಈ ಮೆರವಣಿಗೆಯನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ಎಲ್ಲರ ಕಡೆ ಕಳ್ಕಳಿ ವಿನಂತಿ ಮಾಡ್ಕೋತೇನೆ ಸರ್. ಮತ್ತ ನಮ್ಮ ಈ ಕಾರ್ಯಕ್ರಮಕ್ಕೆ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರ ಅಧ್ಯಕ್ಷತೆ ಒಳಗ ಮತ್ತ ಎಂ ಬಿ ಪಾಟೀಲ್ ಸಾಹೇಬರು ಇರ್ತಾರೆ, ಮತ್ತು ಶಿವಾನಂದ ಪಾಟೀಲ್ ಸಾಹೇಬರು ಇರ್ತಾರೆ, ವಿಜುಗೌಡ್ರೆ ಇರ್ತಾರೆ, ಎಲ್ಲಾ ಸುನೀಲ್ ಗೌಡ್ರೆ ಇರ್ತಾರೆ. ಎಲ್ಲಾ ನಾವು ಇದ್ರ ಪಕ್ಷ ಭೇದ ಭಾವ ಮಾಡಿಲ್ಲ ಸರ್. ಎಲ್ಲಾ ನಮ್ಮ ಸಮಾಜದ ಮಾಡಿ ಎಲ್ಲಾ ಪಾರ್ಟಿ ಅವ್ರಿಗೆ ತಗೊಂಡು ನಾವು ಇದನ್ನು ಯಶಸ್ವಿ ಮಾಡಬೇಕು, ನಮ್ಮ ಸಮಾಜಕ್ಕೆ ಒಂದು ಬೆಂಬಲ ಸಿಗ್ಬೇಕಂತ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ನಮ್ಮ ಉದ್ಯಮದಾರರ ಕಿಶನ್ ಗೌರ್ ರಾಠೋಡ್ ರಾಷ್ಟ್ರೀಯ ಬಂಜಾರ ಸಂಸ್ಥಾಪಕರು ಅವರು ಬರ್ತಾ ಇದ್ದಾರೆ, ಮತ್ತು ನಮ್ಮ ಜಗದ್ಗುರು ಬಾಬು ಸಿಂಗ್ ಮಹಾರಾಜರು ಬರ್ತಾ ಇದ್ದಾರೆ, ನಮ್ಮ ಜಿತೇಂದ್ರ ಮಹಾರಾಜರು ಬರ್ತಾ ಇದ್ದಾರೆ. ಎಲ್ಲ ನಮ್ಮ ಅನೇಕ ನಮ್ಮ ಎಲ್ಲ ಸಮಾಜದವರು ಎಲ್ಲಾ ಸಮಾಜದ ಧರ್ಮ ಗುರುಗಳು, ಜಗದ್ಗುರುಗಳು ಎಲ್ಲರೂ ಬರಕತ್ತಾರ. ನೀವೆಲ್ಲರೂ ಬರಬೇಕು. ನಮಗೆಲ್ಲರೂ ಎಲ್ಲಾ ಸಮಾಜದವರು ಕೂಡ ನಮ್ಗೊಂದು ಬೆಂಬಲ ಕೊಡ್ಬೇಕಂತೇಳಿ ನಿಮ್ಮ ಮುಖಾಂತರ ಅವರಿಗೆ ಎಲ್ಲರಿಗೂ ಒಂದು ಕಳ್ಕಳಿ ವಿನಂತಿ ಮಾಡ್ತೇನೆ ಅಂತ ಹೇಳಕ್ ಬಯಸ್ತೇನೆ ಸರ್. ಆಮೇಲೆ ವೇದಿಕೆ ಕಾರ್ಯಕ್ರಮಕ್ಕೆ ಮತ್ತು ಹಾಗೂ ಮೆರವಣಿಗೆ ಸರ್, ನಮ್ಮ ಸಮಾಜದ ಗಾಯಕಿ ನಟಿಯಾದ ಮಂಗಲಿಬಾಯಿ ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ಇವರು ಕೂಡ ಬರ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ವಿಶೇಷ ಸನ್ಮಾನ ಇಟ್ಕೊಂಡಿವಿ. ಅದಕ್ಕೆ ತಾವೆಲ್ಲರೂ ಬಂದ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿ ಮಾಡಬೇಕಂತೇಳಿ ಮತ್ತೊಮ್ಮೆ ನಿಮ್ಮ ಕಳಕಳಿಯ ವಿನಂತಿ ಮಾಡಿ ನಮ್ಮ ಪೂಜ್ಯರ ಮತ್ತು ನಮ್ಮ ಎಲ್ಲರ ಮುಂದಿನ ಮಾತಾಡಕ್ಕೆ ಅವಕಾಶ. ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ರಾಜು ಕಣಸರಿ ಅವರು ಪರಮ ಪೂಜ್ಯರಾದ ಗೋಪಾಲ್ ಮಹಾರಾಜರವರ ಪಾದಕ್ಕೆ ನಮಸ್ಕರಿಸುತ್ತಾ, ಐತಿಹಾಸಿಕ ನಗರದಲ್ಲಿ ದಿನಾಂಕ 23/2/2025 ಶ್ರೀ ಸಂತ್ ಸೇವಾಲಾಲ್ ಮಹಾರಾಜ್ ವೃತ್ತ ಸಮಿತಿ ಹಾಗೂ ರಾಷ್ಟ್ರೀಯ ಬಂಜಾರ ಪರಿಷತ್ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಬಾಳು ಚವ್ಹಾಣ್ ಅಣ್ಣಾಜಿಯವರ ನೇತೃತ್ವದಲ್ಲಿ ಬಂಜಾರ ಸಮಾಜದ ಧರ್ಮಗುರುಗಳಾದಂತಹ ಸಂತ ಶ್ರೀ ಶಿವಲಾಲ್ ಮಹಾರಾಜರ ಜಯಂತ್ಯೋತ್ಸವದ ಅಂಗವಾಗಿ 23ನೇ ತಾರೀಕಿನಂದು ಅವತ್ತಿನ ದಿವಸ ಬಹುಶಃ ಈ ವಿಜೃಂಭಣೆಯ ಒಂದು ಭವ್ಯ ಸಮಾವೇಶ ಏನಕ್ಕೆ ಹಮ್ಮಿಕೊಂಡಿದ್ದೇವೆ ಅಂದ್ರೆ, ತಮ್ಗೆಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ, ಸ್ವತಂತ್ರ ಭಾರತದಲ್ಲಿ ಬಂಜಾರ ಸಮಾಜದ ಆದ ಒಂದು ಕೊಡುಗೆ ಇದೆ, ನಮ್ಮದೇ ಆದ ಒಂದು ವೇಷಭೂಷೆ ಇದೆ. ಸಾಕಷ್ಟು ಈ ಸನಾತನ ಧರ್ಮದಲ್ಲಿ ಪರಿಣಿತರಾಗಿ ಆ ಧರ್ಮಕ್ಕೆ ಶ್ರಮಪಟ್ಟು ಆ ಸಂಸ್ಕೃತಿಯನ್ನು
ದೇಶಕ್ಕೆ ತಲುಪಿಸುವಂತ ಕಾರ್ಯಕ್ರಮ ಕೂಡ ಬಂಜಾರ ಸಮಾಜದವರು ಮಾಡಿದ್ದಾರೆ. ಅಂತ ಸಮಾಜ ಇವತ್ತಿನ ದಿವಸ ನುಸುಶಿ ಹೋಗ್ತಾ ಇದೆ. ಅದು ಆಗ್ಬಾರ್ದಪ್ಪ ಅಂದ್ರೆ ಇವತ್ತು ನಮ್ದು ವೇಷಭೂಷಣದಲ್ಲಿ ಕೂಡ ಬಹಳಷ್ಟು ಇವತ್ತಿನ ಇದು ಆಗಿದೆ, ಕಡಿಮೆ ಆಗಿದೆ. ಅಂತದ್ರಲ್ಲಿ ನಾವೇನ್ ಮಾಡ್ಬೇಕಾಗಿದೆ, ಈ ಕಾರ್ಯಕ್ರಮ, ಈ ಭವ್ಯ ಸಮಾವೇಶ ಏನಕ್ಕೆ ಹಮ್ಮಿಕೊಂಡಿದೇವಪ್ಪ ಅಂದ್ರೆ ನಮ್ ದೇಶ ಉಳಿಬೇಕು, ನಾವು ಬೆಳಿಬೇಕು, ನಮ್ ಸಂಸ್ಕೃತಿ ಉಳಿಬೇಕು, ನಮ್ ಸಮಾಜ ಉಳಿಬೇಕು ಅಂತ ನಿಟ್ಟಿನಲ್ಲಿ ಇವತ್ತಿನ ದಿವಸ ಯುವ ನಾಯಕರಾಗಿರುವಂತಹ ಪ್ರಕಾಶ್ ಅಣ್ಣಾಜಿಯವರ ನೇತೃತ್ವದಲ್ಲಿ ಈ ಭವ್ಯ ಸಮಾವೇಶ ಹಮ್ಮಿಕೊಂಡಿದ್ದೀವಿ. ನಮ್ ಸಂದೇಶ ಏನಪ್ಪಾ ಅಂದ್ರೆ ಸಮಾಜದ ಎಲ್ಲ ಯುವಕರಿಗೆ ಸಮಾಜದ ಪರವಾಗಿ ನಾವು ಕೆಲಸ ಮಾಡಿದ್ರೆ ಸಮಾಜ ನಮ್ಮ ಪರವಾಗಿ ನಿಲ್ಲತ್ತೆ. ನಾವು ಸಮಾಜನ ಬೆಳೆಸಿದ್ರೆ ಸಮಾಜ ನಮ್ಮನ್ನು ಬೆಳೆಸತ್ತೆ. ಜೊತೆಗೆ ನಾವು ನಮ್ಮ ನಗರ ಬಿಜಾಪುರ ನಗರ ಬೆಳೆಸುವಂತದ್ದಾಗಬೇಕು, ರಾಜ್ಯ ಬೆಳೆಸುವಂತದ್ದಾಗಬೇಕು, ದೇಶ ಬೆಳೆಸುವಂತದ್ದಾಗಬೇಕು. ಇದು ಪ್ರತಿಯೊಂದು ಯುವಕರಲ್ಲಿ ಬರುವಂತದ್ದಾಗಬೇಕಂತ ಹೇಳಿ ನಾವು ಈ ಕಾರ್ಯಕ್ರಮ, ಭವ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಈಗ ಹೇಳುವಂತದ್ದು ಅಧ್ಯಕ್ಷ ಹೇಳಿದ್ರು, ನಮ್ಮ ಮಂಗ್ಲಿ ಅವರು. ಬಹುಶಃ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ಸಮಾಜದ ಸಂತರು, ಮಹಾರಾಜರು, ಪೂಜ್ಯರು ಇವರೆಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಬೇರೆ ರಾಜ್ಯಗಳಿಂದ ನಾವು ಬಿಜಾಪುರ ಜಿಲ್ಲೆಯ ಬಂಜಾರ ಸಮಾಜದವರು ನಾವು ಸಮಾಜದ ಒಂದು ಧರ್ಮ ಗುರುಗಳ ಕಾರ್ಯಕ್ರಮ ಹೇಗ್ ಮಾಡ್ತಾ ಇದೀವಿ ಅನ್ನೋದು ತೋರಿಸುವಂತದ್ದು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಜಿಲ್ಲೆ ಹೆಸರು ತರುವಂತದ್ದು ಕೂಡ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಅವತ್ತಿನ ದಿವಸ ಈಗಾಗಲೇ ಸಚಿವರು, ಉಸ್ತುವಾರಿ ಸಚಿವರು, ನಗರ ಶಾಸಕರು, ಮಹಾನಗರ ಪಾಲಿಕೆ ಸದಸ್ಯರು, ಗಣ್ಯರು, ಪೂಜ್ಯರು ಬಹಳಷ್ಟು ಜನರು ಭಾಗಿಯಾಗ್ತಾ ಇದ್ದಾರೆ. ಇದಕ್ಕೆ ಹೇಳೋದು ಏನಪ್ಪಾ ಅಂದ್ರೆ ಪ್ರತಿ ಬಿಜಾಪುರ ಜಿಲ್ಲೆಯ 370 ತಾಂಡಗಳಿಂದ ಎಲ್ಲರೂ ಅಲ್ಲಿ ಇರುವಂತಹ ಮಹಾರಾಜರು ಆಗಿರಬಹುದು, ನಮ್ಮ ತಾಯಂದ್ರಾಗಿರಬಹುದು, ನಮ್ದು ತಾಂಡದ ನಾಯಕ ಕಾರ್ಬಾರಿ ಡಾವ್ ಆಗಿರಬಹುದು, ತಾವೆಲ್ಲರೂ ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ತರಬೇಕು, ಜೊತೆಗೆ ಮೆರುಗು ತರಬೇಕು. ವಿಶೇಷವಾಗಿ ಏನಪ್ಪಾ ಅಂದ್ರೆ ಜಿಲ್ಲೆಯಲ್ಲಿ ಬಂಜಾರ ಸಮಾಜದ ಒಂದು ಏನು ವಿಶೇಷ ನಮ್ದು ಇದು ಇದೆ, ಸಂಸ್ಕೃತಿ ಇದೆ, ನಮ್ಮ ಭಾಷೆ, ವೇಷ, ಭೂಷಣ ಏನಿದೆ ನಾವು ತೋರಿಸುವಂತದ್ದಾಗಬೇಕು. ರಾಜ್ಯದಿಂದ ರಾಷ್ಟ್ರ ಮಟ್ಟದಲ್ಲಿ ಇದನ್ನ ಬೆಳೆಸುವಂತ ಕಾರ್ಯ ಆಗ್ಬೇಕಂತ ಹೇಳಿ ನಾವೆಲ್ಲ ಯುವಕರು ಒಂದು ಸೇವಾಲಾಲ್ ಮಹಾರಾಜರ ಒಂದು ಸಮಿತಿ ಸರ್ಕಲ್ ಒಂದು ಮಾಡಿ, ವೃತ್ತವನ್ನು ಮಾಡಿ ಅದರ ಒಂದು ಕಮಿಟಿ ಮಾಡಿಕೊಂಡು ಉಪಾಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ರಾಠೋಡ್ಜಿ ಅವರು ಕೂಡ ಈ ನಮ್ದು ಈ ಪ್ರೆಸ್ ಮೀಟ್ ದಲ್ಲಿ ಅವರು ಉಪಸ್ಥಿತರಿದ್ದಾರೆ. ಇದಕ್ಕೆ ವಿಶೇಷ ಏನಪ್ಪಾ ಅಂದ್ರೆ ನಮಗೆ ಯುವಕರು ಬಹಳಷ್ಟು ಜನ ಮಾಡ್ಕೊಂತಿದ್ದಾರೆ. ಈಗೇನು ವಿಶೇಷ ಅಂತ ಹೇಳಿ ತಾವು ಕೇಳಬಹುದು. ನಮಗೇನಪ್ಪಾ ಅಂದ್ರೆ ಅಷ್ಟಕ್ಕಷ್ಟೇ ಮಾಡಿಕೊಂಡು ತಾಂಡಾ ಮಟ್ಟದಲ್ಲಿ ಭೋಗ ಹಚ್ಚುವಂತ ಕಾರ್ಯಕ್ರಮ ಮಾಡಿಕೊಂಡು ಅಷ್ಟಕ್ಕಷ್ಟಕ್ಕೆ ಸೀಮಂತಿಟ್ಟು ಅದನ್ನ ಅಷ್ಟೇ ಕಡೆಗಣಿಸ್ತಿದ್ರು. ಅದು ಹಾಗಾಗಬಾರ್ದು. ಸಮಾಜದ ಧರ್ಮಗಳು ಗುರುಗಳಾಗಿರೋದ್ರಿಂದ ನಮಗೆ ವಿಶೇಷಪ್ಪ ಅಂದ್ರೆ ನಮಗೆ ಹಿರಿಯ ಮುಖಂಡರಾಗಿರುವಂತದ್ದು, ಗಣ್ಯರಾಗಿರುವಂತದ್ದು ಇವ್ರದ್ದು ಯಾವುದು ಸಪೋರ್ಟ್ ಸಿಕ್ಕಿರ್ಲಿಲ್ಲ. ಯುವಕರು ಬೆಳಿಬೇಕಪ್ಪ ಅಂದ್ರೆ ಬೆನ್ನೆಲುಬುವಾಗಿ ಹಿರಿಯರು ನಿಂತ್ಕೋಬೇಕು. ಅಂತ ನಿಟ್ಟಿನಲ್ಲಿ ನಮಗೆ ಈ ವಿಶೇಷ ಈ ಸಮಾವೇಶಕ್ಕೆ ಅಥವಾ ಈ ನಮ್ಮ ಜಯಂತ್ಯೋತ್ಸವಕ್ಕೆ ನಮಗೆ ಬೆನ್ನೆಲುಬುವಾಗಿ ಯುವಕರು ಬೆಳಿಬೇಕು, ಸಮಾಜ ಉಳಿಬೇಕು, ರಾಜ್ಯ ಉಳಿಬೇಕು, ರಾಜ್ಯ ಬೆಳಿಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಪರಮ ಪೂಜ್ಯರಾಗಿರುವಂತ ನಮ್ಮ ಗೋಪಾಲ್ ಮಹಾರಾಜಿ ಅವರು ನಮ್ಮನ್ನು ಹುರಿದುಂಬಿಸಿ ಸಮಾಜದ ಕೆಲಸ ಕಾರ್ಯ ಯಾವ ರೀತಿ ಮಾಡಬೇಕು, ಯಾವ ರೀತಿ ಬೆಳೆಸಬೇಕು, ನೀವು ಅದನ್ನ ಮಾಡ್ತೀರಾ. ಇವತ್ತು ಯುವಕರು ಪಣ ತೊಟ್ಟಿದ್ರೆ ಸಮಾಜ ಬದಲಾವಣೆ ಆಗ್ಬಹುದು ಅನ್ನುವಂಥದ್ದು ಇವತ್ತಿನ ದಿವಸ ಅವರೇನು ಛಲವನ್ನು ನಮ್ಮಲ್ಲಿ ಇವತ್ತು ಇದನ್ನು ಮಾಡಿದ್ದಾರೆ. ಅವರ ಸಹಯೋಗದಲ್ಲಿ, ಅವ್ರ ನೇತೃತ್ವದಲ್ಲಿ, ಅವರ ಆಶೀರ್ವಾದದಲ್ಲಿ ನಾವೆಲ್ಲರೂ ನಿಂತುಕೊಂಡು ನಮಗೊಂದು ಏನಪ್ಪಾ ಅಂದ್ರೆ ನಮ್ಮಿಂದ ಯಾರು ಇಲ್ಲ, ನಮ್ ಬೆಳಿಲಿಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ವಿಷಯದಲ್ಲಿ ಗೋಪಾಲ್ ಮಹಾರಾಜರು ಅಂತವರು ನಮ್ಮ ಜೊತೆಗೆ ನಿಂತು ಇಂಥ ಭವ್ಯ ಒಂದು ಸಮಾವೇಶಕ್ಕೆ ಅವರು ಕೂಡ ನಮಗೆ ಹುರಿದುಂಬಿಸಿ ಸಮಾಜ ಬೆಳೆಸುವಂತ ಕಾರ್ಯ ಮಾಡ್ತಾ ಇದ್ದಾರೆ. ನಾವು ಈ ವೇದಿಕೆ ಪರವಾಗಿ, ನಮ್ಮ ಸರ್ಕಲ್ ಸಮಿತಿ ಪರವಾಗಿ ಅವರಿಗೂ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ತಾವೆಲ್ಲರೂ ಕೂಡ ಅವತ್ತಿನ ದಿವಸ ಏನಾದ್ರೂ ಸಮಾಜದಲ್ಲಿ ಪರಿವರ್ತನೆ ಆಗಬೇಕು, ಬೆಳಿಬೇಕಪ್ಪ ಅಂದ್ರೆ ತಮ್ಮೆಲ್ಲರ ಸಹಯೋಗ ಬಹಳಷ್ಟು ಅವಶ್ಯಕತೆ ಇರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ತಾಂಡಾ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಾಗುವಂತದ್ದಾಗಬೇಕು, ನಗರದಲ್ಲಿ ಆಗ್ಬೇಕು ಮತ್ತು ಇದು ರಾಜ್ಯದಲ್ಲಿ ಆಗ್ಬೇಕು. ಇದು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಬಂಜಾರ ಸಮಾಜ ಎಲ್ಲೆಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ ಅಲ್ಲಿಂದ ಬಂದು ಇವತ್ತಿನ ದಿವಸ ಇದೇನು ಶಿವಲಾಲರ ಒಂದು ಜಯಂತ್ಯೋತ್ಸವ ಅಂಗವಾಗಿ ಏನ್ ಹಬ್ಬ ಆಚರಣೆ ಮಾಡ್ತಾ ಇದೀವಿ. ಅಧ್ಯಕ್ಷರು ಹೇಳಿದ್ರು 7 ದಿವಸದ ಕಾರ್ಯಕ್ರಮ ಬೆಳಿಗ್ಗೆ 8:30 ಗಂಟೆಗೆ ಹೋಗಿರುತ್ತೆ, ಸಾಯಂಕಾಲ 7:30 ಗಂಟೆಗೆ ಅದನ್ನು ಭೋಗ ಹಚ್ಚುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. ಈಗಿನ ಯುವಕರು ದುಶ್ಚಟಕ್ಕೆ ಒಳಗಾಗಿ ಸಮಾಜದ ಎಲ್ಲ ಇದನ್ನ ಬಿಡ್ತಾ ಇದ್ದಾರೆ. ಅದು ಆಗ್ಬಾರ್ದಪ್ಪ ಅಂದ್ರೆ ನಾವು ಕಲಿಸಬೇಕು, ಅವರನ್ನು ಬೆಳೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಮಹಾರಾಜರ ನೇತೃತ್ವದಲ್ಲಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ.
ತಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಮತ್ತು ಧನ್ಯವಾದಗಳನ್ನು ಹೇಳ್ತಾ ಇದು ಬೆಳಿಬೇಕು ಉಳಿಬೇಕು ನಾವೆಲ್ಲರೂ ನಮ್ಮ ನಗರ ಮತ್ತು ರಾಜ್ಯ ಬೆಳೆಸುವಂತದ್ದಾಗಬೇಕಂತ ಹೇಳಿ ನಂದು 2 ಮಾತಿಗೆ ಕೊನೆ ಹೇಳ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಬಂಜಾರ ಸಮಾಜ ಬೃಹತ್ ಬಂಜಾರ ಕಾನ್ಫರೆನ್ಸ್ ಮಾಡಿತ್ತು. ಅದರ ನಂತರ ನಮ್ಮ ಜಿಲ್ಲೆಯಲ್ಲಿ ಒಂದು ಜನ ಸಮಾವೇಶ ಮಾಡುವಂತ ಒಂದು ಅವಕಾಶಗಳು ಸಿಕ್ಕಿದೆ. ಇವಾಗ ನಾವು ನಮ್ಮ ಒಂದು ಬಂಜಾರ ಕ್ರಾಸಲ್ಲಿ ಒಂದು ಸರ್ಕಾರ ನಿರ್ಮಾಣ ಮಾಡಬೇಕು ಕನಸಾಗಿತ್ತು. ಅದನ್ನು ಹೋರಾಟ ಮಾಡ್ತಾ ಪಕ್ಕ ಚುನಾವಣಾ ನೇತೃತ್ವದಲ್ಲಿ ಅದನ್ನು ಇವಾಗ ನಾವು ಸರ್ಕಾರ ನಿರ್ಮಾಣ ಮಾಡಕ್ಕೆ ಒಂದು ಹಂತದಲ್ಲಿ ಬಂದಿದೆ. ಅದನ್ನು ಸಮಿತಿ ಮಾಡಿ ಒಂದು ಸೇವಾಲಾಲ್ ನಮ್ದು ಒಬ್ಬರೇ ಒಬ್ಬರು ಆ ಹೆಸರಿಗೆ ಮಾತ್ರ ನಮ್ಮ ಜನ ಸೇರುವಂತ ಒಂದು ನಮ್ಮ ದೇವರಿರೋದ್ರಿಂದ ಅವ್ರ ಹೆಸರಿಗೆ 15ನೇ ತಾರೀಕಿನಿಂದ ಇವತ್ತಿನವರೆಗೂ ಸಪ್ತಾಹ ಮಾಡ್ತಾ ಎಲ್ಲಾ ತಾಂಡಗಳನ್ನು ಸೇರಿಸಿ ಒಂದು ಬೃಹತ್ ಜನ ಸಮಾವೇಶ ಮಾಡಿ ನಮ್ಮ ಸಮಾಜದ ಏನ ಕುಂದಕೊರತೆಗಳದಾವ ಅದನ್ನ ಏನು ನಮ್ಮ ಮಹಾರಾಜರು ಹಾಕುವಂತ ದಾರಿಯನ್ನು ಎಲ್ಲಾ ಸಮಾಜದವರಿಗೆ ಮತ್ತು ನಮ್ಮ ಯುವಕರಿಗೆ, ನಮ್ಮ ಮಹಿಳೆಯರಿಗೆ, ನಮ್ಮ ವೇಷಭೂಷ ಅದೆಲ್ಲ ಜನರಿಗೆ ಜಾಗೃತ ಆಗಬೇಕು. ನಾವೆಲ್ಲ ಒಂದಾಗಿ ಅನ್ನೋದು ಸಂದೇಶ ಈ ಸಮಾಜಕ್ಕೆ ನೀಡಬೇಕು, ಎಲ್ಲಾ ಸಮಾಜಕ್ಕೆ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದಕ್ಕೆ ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಎಲ್ಲಾ ಸಮಾಜವನ್ನು ಕೂಡಿ, ಇದು ನಮ್ಮ ಸಮಾಜ ಅಂದ್ರೆ ಒಂದು ಸಂಸ್ಕೃತಿ, ಕಲೆ, ಸಂಸ್ಕಾರ, ಒಂದೇ ಭಾಷೆ, ಒಂದೇ ಇರುವಂತದ್ದು. ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿ ಎಲ್ಲರೂ 23ನೇ ತಾರೀಕಿಗೆ ಎಲ್ಲಾ ಜನರಿಗೆ ಬರುವಂತ ಮಾಡಿ ಒಳ್ಳೆ ನೀವೆಲ್ಲ ಇದು ಮಾಡ್ತೀರ ಅಂತ ಹೇಳಿ ಭಾವಿಸ್ತಾ ನಾನು 2 ಮಾತು ಮುಗಿಸಿದ್ದೆ. ಈ ಭವ್ಯ ಸುಂದರವಾದ ಸಮಯದಲ್ಲಿ ಮಾಧ್ಯಮದವರು ಅನಂತ ಕೋಟಿ ಸಂತ ಶಿವಾನಂದ ಮಹಾರಾಜರ ಆಶೀರ್ವಾದ ನೀಡುತ್ತಾ ನಾನು ಕೂಡ ದಿವಸ ಹಗಲತ್ತು ಓಡಾಡ್ಕೊತೇ ಇರ್ತೀನಿ. ನಿಮ್ಮ ಜೊತೆಗೆ ಎಲ್ಲ ಮಾಧ್ಯಮಗಳ ಮಾತಾಡ್ಕೊತೇ ಇರ್ತೀನಿ. ಆದರೆ ಆ ಭಾವನೆ, ಆ ಸಂತರ ಭಾವನೆ ನಮ್ಮ ದೊಡ್ಡ ಒಂದು ಸ್ಪರ್ಧ ಎಂಥದಕ್ಕೆ ನಾವು ತಗೊಂಡಿಲ್ಲ. ಯಾಕಂದ್ರೆ ಸಮಾಜ ಸಲಗ ಯಾರು ದುಡಿತಾರೆ, ಯಾರು ಮುಂದೆ ಒಂದೊಂದು ದಿವಸ ಗೊತ್ತಾಗ್ಕೋತದ ಸಮಾಜ ಸಲಗ ಯಾರಿಗೂ ಮಾಡ್ಕೊಂಡು ಎಲ್ಲರೂ ಯುವಕರು ತಗೊಂಡು ನಾವು ಮಾಡ್ಲಕತ್ತೀವಿ. ಮತ್ತು ಹಿರಿಯರಿಗೂ ಕೂಡ ನಾವು ಎಲ್ಲ ಮಾತಾಡ್ಕೊಂಡು ಮಾಡ್ಲಕತ್ತೀವಿ. ಈ ಕಾರ್ಯಕ್ರಮದಿಂದ ಏನಾಗ್ತದೆ ಅನ್ನೋದು 2 ಮಾತು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಸಂತ ಶಿವಾನಂದ ಮಹಾರಾಜರ ಜಯಂತಿ, ಅದು ಜಯಂತಿ ನಿನ್ನಂತಂದ್ರೆ ಜಯಂತಿ ಅಷ್ಟೇ ಅಲ್ಲ, ಈ ಜಯಂತಿಯಲ್ಲಿ ಏನಾಗಬೇಕು ಅಂದ್ರೆ ನಾ ಯುವಕರಿಗೆ ಒಂದೇ ಮಾತು ಹೇಳ್ತೀನಿ. ಪ್ರತಿ ತಾಂಡದಿಂದ ಬರುವಂತ ಯುವಕರು ಗಾಡಿ ತಗೊಂಡ್ಕೇಸಿ ಬೂರು ಅಡ್ಡಾಡ್ಕೊಂಡು ಕೇಳಿಸಿ 3-4 ಜನರಿಗೆ ಕುಡಿಸ್ಕೊಂಡು ಕೇಸಿ ನಾವೆಲ್ಲಿದೆ ಅದು ಧೂಮಪಾನ ಮಾಡೋದಂದ್ರೆ ಅದು ನಮ್ಮ ಸಮಾಜದ ಹೆಸರು ಕೇಳ್ತದ. ನಮ್ಮ ರಾಯಲಿ ಮಾಡೋದು, ನಮ್ದೆಲ್ಲ ಏನು ಸಾಂಗ್ಗಳದು ಎಲ್ಲರೂ ಮರ್ಯಾದೆ ಹೋಗ್ತದೆ. ಅದು ದಯವಿಟ್ಟು ಮೊದಲದ ತಾಂಡದ ಏನು ಯುವಕರದ್ರಿ, ನೀವು ಯಾರು ಇಂಥ ಕೆಲಸ ಮಾಡಬಾರ್ದು. ಶಿವಾಲಾಲ್ ಜಯಂತಿ ಅಂದ್ರೆ ಶಿವಾಲಾಲ್ ಮಹಾರಾಜರು ಹ್ಯಾಂಗ್ ಮಾಡ್ಯಪ್ಪ ಅಂದ್ರೆ ಒಂದು ಬಸವೇಶ್ವರ ಮಹಾರಾಜ್ ಗತೆ ಅವರೊಂದು ಇತಿಹಾಸ ಮಾಡಿ ಹೋಗಿದ್ದಾರೆ. ಅವ್ರ ಇತಿಹಾಸ ಯಾರಿಗೂ ಗೊತ್ತಿಲ್ಲ. ಅವರು ನಡೆದಾಡು ದೇವರು. ಆ ರೀತಿ ನಾವು ಆಗೋದು ನಮ್ಗೆ ಸಾಧ್ಯ ಇಲ್ಲ. ಆಗ ನಮ್ಮ ಮೆರವಣಿಗೆಯಲ್ಲಿ ಬಂದು ಆ ರೀತಿಯಲ್ಲಿ ಒಂದು ಸ್ವಲ್ಪ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಸರ್ಬತ್ ಹಂಚೋದು, ಒಂದು ಸ್ವಲ್ಪ ಏನಾದ್ರೆ ಒಂದು ಸತ್ಯ ಪದಾರ್ಥ ಹಂಚಬೇಕು. ಗಾಡಿ ತರಬಾರ್ದು. ಎಲ್ಲರೂ ಮೋಟರ್ ಸೈಕಲ್ ತಮ್ಮ ಮನೆಗೆ ಹಚ್ಚಿ ನೀವೆಲ್ಲರೂ ಏನಿಲ್ಲ ಒಂದು ಗಾಡಿ ಮಾಡ್ಕೊಂಡು ನಿಮ್ಮ ಹಿರಿಯರಿಗೆ ತಾಂಡನಲ್ಲಿ ಪ್ರತಿ ಬಿಜಾಪುರ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿ ಭಾರತ ದೇಶ ಮೊದಲದ ಜಿಲ್ಲೆ ಯಾವಾದ್ರೆ ಬಂಜಾರ ಸಮಾಜ ಜನಸಂಖ್ಯೆ ಜಾಸ್ತಿ ಇದ್ದ ಜಿಲ್ಲೆ ಅಂದ್ರೆ ಬಿಜಾಪುರ ಜಿಲ್ಲೆ. ಆ ಜಿಲ್ಲೆಯ ಹೆಸರು ಬರಬೇಕು. ಮತ್ತು ಯಾವ ರೀತಿ ಈ ಜಿಲ್ಲೆಯ ಹೆಸರು ಅನೇಕ ಧರ್ಮದ ಏನು ಇತಿಹಾಸಿಗಾದವು, ಅದೇ ರೀತಿ ನಮ್ಮ ಸಮಾಜನು ಅದ್ರಾಗ ಬೆಳಿಬೇಕಂತ ಹೇಳಿ ಪ್ರಕಾಶ್ ಚವ್ಹಾಣ್ ಅವರು ಒಂದು ಯುವಕರು ಅವ್ರಿಗೆ ಒಂದು ಸ್ವಲ್ಪ ನಾವು ಈಗ ಎಲ್ಲರೂ ಕೂಡಿ ಒಂದು ಸಪೋರ್ಟ್ ಮಾಡಿದಾಗ ಅವ್ರು ಕೆಲಸ ಮಾಡ್ಲಾಕತ್ತಾರೆ. ಯಾರ ಬಳಿ ಅವ್ರು ಭಿಕ್ಷಾ ಬೇಲಿಲ್ಲ, ಯಾರ ಬಳಿ ಹೋಗಿ ಪಟ್ಟಿ ಬಸ್ಲಿಲ್ಲ, ಯಾರ ಬಳಿ ಹೋಗಿ ₹1 ಕೇಳಿಲ್ಲ, ಯಾವುದೇ ಕೇಳಿಲ್ಲ. ಅವ್ರು ತನ್ನ ಎಷ್ಟು ಅವ್ರ ಶಕ್ತಿ ಆಗ್ತದ ಅಷ್ಟು ಅವ್ರು ಸ್ವಂತವಾಗಿ ನಿಂತು ಈ ಕಾರ್ಯಕ್ರಮ ಮಾಡ್ಲಾಕತ್ತಾರ. ಇತಿಹಾಸಿ ಕಾರ್ಯಕ್ರಮ ಮಾಡ್ತಾರೆ. ಅಂಥವ್ರ ಹೆಸರು ನಾವು ಕೇಳಿಸ್ಬಾರ್ದು ಅಂದ್ರೆ ನಾವೆಲ್ಲರೂ ಬಂದು ಮುನಿಬೇಕು. ಏನೇ ಸಂಸ್ಕೃತಿ ಇರಲಿ ಮಾಡಬೇಕು. ಆದ್ರೆ ಗಾಡಿ ತಂದು ಇದು ಕಾರ್ಯಕ್ರಮದ ಒಂದು ದಿಶಾ ಬದಲಿಸಬಾರ್ದು ಅಂತ ಹೇಳಿ ಮತ್ತೊಂದು ಮಾತು, ಬಿಜಾಪುರ ಜಿಲ್ಲೆಯ ಇದು ಯಾರೇ ಒಂದು ಫೋಟೋ ಹಾಕೋದಿರ್ಲಿ, ಹೆಸರಾಗಲಿ, ಯಾರ ತಳದ ಮೇಲೆ ಆಗಿರ್ತದ, ಏನೇ ಆಗಿರ್ತದ, ಅವು ಏನಾದರೂ ನಿಮ್ಮ ಮಕ್ಕಳು ಮಾಡ್ಯಾರ, ನಿಮ್ಮ ಸಣ್ಣ ಮಕ್ಕಳು ಮಾಡ್ಯಾರ, ನಿಮ್ಮ ಹಿರಿಯರುಗಳು ಮಾಡ್ಯಾರ, ನಿಮ್ಮ ಮಹಾರಾಜರು ಮಾಡ್ಯಾರ, ಏನಿದ್ರು ಅದು ನಿಮ್ಮವ್ರು ಎತ್ತಿಸಿ ನೀವು ನಮ್ಮ ಜಿಲ್ಲೆಯ ಎಲ್ಲ ಹಿರಿಯರು ತಿಳ್ಕೋಬೇಕು. ಇದೇ ರೀತಿ ಏನು ಕಾರ್ಯಕ್ರಮ ಐತಿ. ಈ ಕಾರ್ಯಕ್ರಮ ಯಶಸ್ವಿ ನೀವು ಹಿರಿಯರೆಲ್ಲ ಕೂಡಿ ನೀವು ಮಾಡ್ಕೊಂಡು ಬಂದಿರಿ. ಅದೇ ದಾರಿ ನಾವು ಹೊಂಟಿವು. ನೀವೆಲ್ಲ ಬಿಜಾಪುರ ಜಿಲ್ಲಾ ನಾಯಿ, ಕಾರ್ಬಾರಿ, ಡಾವ್, ನಸಾಬಿ, ಹಸಾಬಿ, ಪುಡಾರಿ ಎಲ್ಲ ನೀವು ಇರ್ತೀರಿ. ಎಲ್ಲರೂ ತನ್ನ ತಾಂಡದಿಂದ ನಾವು ಎಲ್ಲಿದೆ ರಾಜಕೀಯ ಹೋಗಿ ಏನಿಲ್ಲ ಕುಣಿಗಳು ಮಾಡೋದು ಎಲ್ಲ ಮಾಡಿ ನಮ್ಮ ಸಂಸ್ಕೃತಿ ತೋರಿಸ್ಕೊತಿರ್ತೀವಿ. ರಾಜಕಾರಣದಾಗ ಹೋಗಿ ಎಲ್ಲರೂ ನಾವೇ ಏನಾಯ್ತು ಎಷ್ಟೋ ಮಂದಿ ತಂತಂದು ರಾಜಕೀಯ ನಾನೇ ಪೂಜಾರಿಯಾಗಿ ನಾನೇ ಎಷ್ಟೋ ರಾಜಕೀಯ ತಂದು ಹೆಣ್ಮಕ್ಳದಾಗ ಎಲ್ಲ ತಾಯಿ ತಂದಿರ ತಂದು ನಾವು ಧ್ಯಾನ ಸೋಡಿಸ್ತೀವಿ. ಆ ಕೆಲಸ ಮಾಡೋಕ್ಕಿಂತ ನಮ್ಮ ಸಂತ ಶಿವಾನಂದ ಮಹಾರಾಜ್ ಜಯಂತಿ ಐತಿ.
ಇದರಲ್ಲಿ ನೀವೆಲ್ಲರೂ ರೂಪಾಯಿ ಏನೇ ಅನ್ನದೇ ನೀವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಎಲ್ಲ ತಂಡ ಪ್ರತಿ ತಂಡದ ಯಾಡಿ ಬೇನೆ ಕಾಕಿ ದಾದಿ ತಮ್ಮ ಸೇದಾವನು ಈ ಕಾರ್ಯಕ್ರಮ ಯಶಸ್ವಿ ಕರ್ನು ಈ ಬಂಜಾರ ಸಮಾಜ ದಿವಾಟಿಕೇನ ಅದೇ ರೀತಿ ನಾ ಒಂದೇ ಹೇಳೋದು ಈ ವಿದ್ಯಾರ್ಥಿ ಕಾರ್ಯಕ್ರಮ ಇಲ್ಲಿ ನೋಡೋದ ಎಲ್ಲ ಮಾಧ್ಯಮದವರು ಯಾಕೋ ನಮ್ಮೆಲ್ಲ ನಿಮ್ದು ಇಲ್ಲಿ ನಮ್ಮ ಪ್ರೆಸ್ ಮೀಟಿಂಗ್ ಕಳಿಸುವಂತ ವ್ಯವಸ್ಥೆ ಇರಲಿಲ್ಲಂದ್ರು ನೀವೆಲ್ಲ ಕೂಡಿ ನಮ್ಮ ಪ್ರಕಾಶ್ ಚವ್ಹಾಣ್ ಅವರು ಒಳ್ಳೆಯದಾರ ಅಂತ ಹೇಳಿ ನೀವು ಬರ್ರಿ ಪ್ರಕಾಶ್ ಅವರ ನೀವು ಬಂದ್ರೆ ಅದಿವತ್ತು ಹೇಳಿದ್ರಿ ಒಬ್ಬರಿಗೆ ಫೋನ್ ಮಾಡ್ಯಾರ ಒಬ್ಬರಿಗೆ ಮಾಡಿಲ್ಲ ಏನಿದ್ರು ನೀವು ಹೊಟ್ಟೆಗೆ ಹಾಕೋರಿ ಪಕ್ಷಾತೀತವಾಗಿ ಇಡೀ ಜಿಲ್ಲಾ ಪಕ್ಷಾತೀತವಾಗಿ ಇದು ಕಾರ್ಯಕ್ರಮ ಇದು ಯಾರು ಒಂದು ಪಕ್ಷಕ್ಕೆ ಸೀಮಿತಲ್ಲ. ನಾವೆಲ್ಲರೂ ಒಂದು, ನಾವೆಲ್ಲ ಭಾರತೀಯರು, ನಾವೆಲ್ಲ ಬಂಜಾರ ಸಮಾಜ. ನಮ್ಮ ಪಕ್ಷ ಶಿವಲಾಲ್ ಮಹಾರಾಜರ ಪಕ್ಷ, ನಾವು ಒಂದೇ ಶಿವಲಾಲ್ ಪಕ್ಷ ತಿಳ್ಕೊಂಡ್ಕೇಸಿ ಎಲ್ಲ ನಮ್ದೇನು ಇಲ್ಲಿ ಜಿಲ್ಲೆದೇನು ಉಸ್ತುವಾರಿಗಳಾಗಲಿ ನಮ್ಮ ಶಾಸಕರಾಗಲಿ ಎಲ್ಲರೂ ಅವ್ರವ್ರ ಹೆಸರು ಹೇಳೋದ್ರಿಂದ ಒಬ್ಬರ ಹೆಸರು ತಪ್ಪುದು ನಮ್ಮ ಬಾಯಲ್ಲಿ ಬರಬಾರ್ದು. ನೀವೆಲ್ಲರೂ ಬರ್ತೀವಿ ಅನ್ನೋದು ವ್ಯವಸ್ಥೆ ಐತಿ. ಬಂಜಾರ ಸಮಾಜ ಶಿವಲಾಲ್ ಮಹಾರಾಜನ ಜಯಂತಿ ಒಳಗೆ ಯಾರೇ ಒಬ್ಬರು ಬರುವುದಾಗಲಿಲ್ಲ ಅಂದ್ರೆ ನೀವು ಮನೆ ಹಾಕೊಂಡಿಬೇಡ್ರಿ. ಆದ್ರೆ ಈ ಜಯಂತಿಗೆ ಏನು ತಪ್ಪು ದಾರಿಗೆ ನೀವು ಯಾರು ಒಯ್ಬೇಡ್ರಿ. ಯಾರೇ ನಾನೇ ಶಿವಲಾಲ್ ಮಹಾರಾಜ್ ಜಯಂತಿ ಮೇಲೆ ಏನಾರೇ ಅಪಪ್ರಚಾರ ಮಾಡಿ ಈ ಸಮಾಜನ ಏನಾರೇ ಮಾಡ್ಬೇಕಂತಂದ್ರೆ ನಮ್ಮ ಅಂತವ್ರು ಬಾಯಲ್ಲಿ ಪೈಲ ಹುಳ ಬೀಳಿ. ಯಾಕೆ ನಾವಂದ್ರೆ ಇಂಥ ಕೆಲಸ ಮಾಡಲ್ಲ, ಇದರಲ್ಲಿ ನಾವು ರಾಜಕೀಯ ಮಾಡಲ್ಲ. ನಾವು ಮಾಡೋದು ಒಂದೇ, ಜಯಂತಿ ಮಾಡಬೇಕು, ಸಮಾಜ ಕೂಡಿಸ್ಬೇಕು, ಎಲ್ಲಾ ಸಮಾಜ ಒಬ್ಬೊಬ್ಬರ ಪರಿಚಯ ಆಗ್ಬೇಕು ಮಾಡ್ಲಾಕತ್ತಿದ ಕಾರ್ಯಕ್ರಮ. ನೀವು ಯಾರೇ ಭಾವಿಸ್ಕೇಶಿ ಮಾಡದಂದ್ರೆ ಶಿವಲಾಲ್ ಮಹಾರಾಜ ನಮ್ಮ ಡಾಕ್ಟರ್ ರಾಮರಾವ್ ಮಹಾರಾಜ್ ಬಾಪು ಅವರು ಒಂದು ಮಾತು ಹೇಳಿ ಹೋಗ್ಯಾರ. ಯಾರು ನಮ್ಮ ಸಮಾಜದಾಗ ಕೆಟ್ಟ ಚಾಡಿ ಹಚ್ತಾರೋ ಅವ್ರಿಗೆ ಅದೇ ಶಿಕ್ಷೆ ಕೊಟ್ಬಿಡ್ತಾನ. ಯಾವ ಕಣ್ಣು ತಿರುಗಿಸಿ ನೋಡಿ ಅಂದ್ರೆ ಮಾಡ್ಲಾ ಹೋಗ್ತಾನೋ ಯಾವ ಕಾರ್ಯಕ್ರಮದಾಗ ಅವ್ನಿಗೆ ಅದೇ ಚಟ ಮಾಡಿಸ್ಬಿಡ್ತಾನ. ಯಾಕಂದ್ರೆ ಶಿವಲಾಲ್ ಮಹಾರಾಜರ ವಾಹಿನಿ ಚಲೋ ಐತಿ. ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಿದ್ದಂಗ ನಾವೆಲ್ಲರೂ ಮಾಡೋಣ. ಬಿಜಾಪುರ ಜಿಲ್ಲೆ ಎಲ್ಲರೂ ನಾವೇನು ಇದ್ರಾಗ ಯಾವುದೇ ಧರ್ಮದವ್ರಿಗೆ ನಾವು ಬಿಟ್ಟಿಲ್ಲ. ಇದ್ರಾಗ ಒಂದ್ ಸ್ವಲ್ಪ ಕೆಲವೊಂದು ಹೊಸದಾಗ ಮಾಡಿದಾಗ ಒಂದ್ ಸ್ವಲ್ಪ ಯಾಕೋ ನಮ್ಮ ಕಡೆ ಒಂದ್ ಸ್ವಲ್ಪ ಏನು ಒಂದು ಸಮಾಜದವ್ರಿಗೆ ಇನ್ನೊಂದು ಸಮಾಜದವ್ರಿಗೆ ಏನ್ರಿ ಒಂದು ಇದ್ರಾಗ ನೋವಾಗಿದೆ ಅಂತಂದ್ರು ಅವರು ನಮ್ಮ ಅಣ್ತಂದ್ರೆ ನಾವೆಲ್ಲರೂ ಕೂಡಿ ಈ ಸಮಾಜ ಈ ಬಿಜಾಪುರ ಜಿಲ್ಲೆ ಹೆಸರು ತರುನು ಅಂತ ಹೇಳಿ ನಮ್ಮ ಪ್ರಕಾಶ್ ಚವ್ಹಾಣ್ ಅವರಾಗಲಿ, ಸುರೇಶ್ ಅಣ್ಣವರಾಗಲಿ, ಚಂದ್ರಣ್ಣವರಾಗಲಿ, ರಾಜು ಕನ್ಸರಿ, ಸುರೇಶ್ ಅಣ್ಣ ಎಲ್ಲ ಸುರೇಶ್ ಅವರು ಎಲ್ಲರೂ ಕೂಡಿ ಇನ್ನೇ ಮತ್ತು ಎಲ್ಲರೂ ಒಕ್ಕಟ್ಟವಾಗಿ ವಜ್ರ ಮುಂದಿನ ಕಾರ್ಯಕ್ರಮ ಐತಿ. ಭವ್ಯ ಕಾರ್ಯಕ್ರಮ ಆಗ್ತದ, ಯಶಸ್ವಿನೂ ಆಗ್ತದ. ಆ ತಾಯಿ ಭಗವಂತಿ ದುರ್ಗಾದೇವಿ ಮತ್ತು ಶಿವಲಾಲ್ ಮಹಾರಾಜರು ಅದು ನಂದಲಾಲ್ ಮಹಾರಾಜ್ ಆಗಲಿ ಇದು ಬಹಳ ಚಲೋ ಕಾರ್ಯಕ್ರಮ ಐತಿ. ಇಂಥವ್ರು ಬೆಳಿಬೇಕು ನಮ್ಮ ಸಮಾಜದಾಗ. ಪ್ರಕಾಶ್ ಚವ್ಹಾಣ್ ಅವರು ಜೊತೆ ಇಂಥವ್ರು ಮಹಾನ್ ವ್ಯಕ್ತಿಗಳು ಹುಟ್ಟಬೇಕಂತ ಹೇಳಿ ಇಂಥವ್ರನ್ನ ಶಿವಲಾಲ್ ಭಗವಂತ ಅಮಿಷ ಇರಬೇಕು. ಮಂಗಲಿ ಬರುವಂತ ಟೈಮಿಂಗ್ ನಿಮ್ಮೊಂದು ಮಾತು ಒಂದು ವಿಷಯ ಹೇಳ್ತೀನಿ. ಮಂಗಲಿಬಾಯಿ ಅಂದ್ರೆ ಅದು ಕಾಟಿ ಮಂಗಲಿಬಾಯಿ ಮೊದಲಿಗೆ ಒಂದು ಬೇರೆ ಇದ್ರು. ಈ ಸ್ಟೆಪ್ನಾಗ ಏನಾದ್ರೆ ಅವ್ರು ಬರ್ತಾರಂದ್ರೆ ನಮ್ಗೊಂದು ಸಾವಿರಾರು ಫೋನ್ ಬಂದ್ಬಿಡ್ತಾವೆ. ಅವ್ರು ಯಾವಾಗ ಬರ್ತಾರೆ ಹ್ಯಾಂಗ್ ಬರ್ತಾರೆ ಏನ್ ಬರ್ತಾರೆ ಕೇಳ್ತಾರೆ. ಅದಕ್ಕಾಗಿ ಮೇಲೆ ಎಲ್ಲರಿಗೂ ತೇಜಿ ಕಳಿಸುವಂತ ವ್ಯವಸ್ಥೆ ಆಗುದಿಲ್ಲ. ನಾವು ದಯವಿಟ್ಟು ಹೇಳ್ತೀವಿ ಆ ಮಂಗಲಿಬಾಯಿ ಅಂದ್ರೆ ನಮ್ಮ ಬಂಜಾರ ಸಮಾಜ ಅಂತ ಇಡೀ ನಮ್ಮ ಬಂಜಾರ ಸಮಾಜದ ಏನು ಚೈತ್ರದ ಒಂದು ತೋರ್ಸ್ಯಾಳ ಆ ಬಾಯಿ ಅವ್ರು ಬರ್ತಾರಂದ್ರೆ ಅದು ನಮ್ಮ ಮಗಳ. ಆಕೆಗೆ ನಾವು ಎಲ್ಲರೂ ಹುಯಿ ಹೈಯತ್ ಮಾಡಬಾರ್ದು. ಎಲ್ಲರೂ ಯಾರಿಗೆ ಭೇಟಿ ಆದ್ರು ಬಿಟ್ಟರು ದೂರಲೇ ಆಗಲ್ಲ. ನಾವೆಲ್ಲ ಇದು ಮಾಡಬೇಕು. ಅವ್ರಿಗೆ ಮಾನ ಮರ್ಯಾದೆಯಿಂದ ಅವ್ರಿಗೆ ನಾವು ಕಳಿಸುವಂತ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಮಾಡಬೇಕು. ಬಿಗ್ ಬಾಸ್ನಾಗ ಹನುಮಂತ ಅವರು ಕೂಡ ಬಹಳ ಒಳ್ಳೆ ಎಲ್ಲ ಕಡೆ ಈಗ ಅವರೇ ನಾವು ತಿಳ್ಕೊತೀವಿ ಏನು ರಾಜ್ಯದ ಮುಖ್ಯಮಂತ್ರಿ ಅವರೇ ಅದನ್ನ ತಿಳಿಸಿ ಅವ್ರಿಗೆ ತಗೊಳ್ಳಾರ್ದೆ ಯಾರು ಒಬ್ಬರು ಕಾರ್ಯಕ್ರಮ ಮಾಡ್ಲಾಕತ್ತಿಲ್ಲ. ಇದು ನನಗೆ ನೋಡಿದ್ರು ಅಂದ್ರೆ ಒಂದು ಕೊಡ ಹಾಲು ನಮ್ಮ ಹೊಟ್ಟೆ ನಾವು ಕುಡ್ದಂಗ ಆಗುತ್ತೆ. ನಮ್ಮ ಬಂಜಾರ ಸಮಾಜದಾಗ ಲಮಾಣಿ ಹನುಮಂತ ಏನ್ ಹೆಸರು ಮಾಡ್ಯಾರ ಯಾವ ಕಾರ್ಯಕ್ರಮದಾಗ ನೋಡ್ತೀವಿ ಹನುಮಂತಾಗಿ ಕಳಿಸ್ಲಾಕತ್ತಾರೆ. ಯಾಕಂದ್ರೆ ಆ ರೀತಿ ಅವರು ಹೆಸರು ತಗೊಂಡು ಅವರು ಕೂಡ ಬರ್ತಾರ. ಅವ್ರೆಲ್ಲ ಸಮಾಜದ ಚಲೋ ಒಳ್ಳೆ ರೆಸ್ಪಾನ್ಸ್ ಐತೆ ಅಂತ ಹೇಳಿ ನಮ್ಮ ಮಾಧ್ಯಮದವ್ರಿಗೆ ಎಲ್ಲರೂ ಬಂದ್ರಿ. ನಿಮಗೆ ನಾವು ಆ ದಿವಸ ಎಲ್ಲರೂ ಇರಬೇಕು. ನಮ್ ವಿಶೇಷವಾಗಿ ನಿಮ್ಗೇನೈತೆ ನಾವು ಆಮಂತ್ರಣ ತಿಳ್ಕೊರಿ. ನೀವು ಇರಬೇಕು. ಶಿವಲಾಲ್ ಮಹಾರಾಜರ ಪೂಜೆಗೆ ನೀವೆಲ್ಲರೂ ಬರಬೇಕು. ನಾವು ಗಾಂಧಿ ಸಿದ್ದೇಶ್ವರ ಗಾಂಧಿ ಚೌಕ್ನ ಭವ್ಯ ನಮ್ದು ಒಬ್ಬರು ನಮ್ಮ ಉದ್ಯಮದಾರಿ ಅಂದ್ರೆ ನಮ್ಮ ಉದ್ಯಮದಾರಿ ಹ್ಯಾಂಗ್ ಉದ್ಯಮದಾರಿ ಅಂದ್ರೆ 11 ಮಂದಿರ ಕಟ್ಟಿದ್ದಾರೆ. ಕಿಶನ್ ಗೌರ್ ಆಟೋ ಅವ್ರು ತನ್ನ ಖರ್ಚನ್ನ ಕಟ್ಟಿದ್ದಾರೆ. ಒಂದು ಮಂದಿರಿಗೆ 200 ಕೋಟಿ 300 ಕೋಟಿ ರೂಪಾಯಿ ಅವ್ರು ತನ್ನ ಖರ್ಚೇ ಮಾಡ್ತಾರೆ ಅವ್ರ ಮಂದಿರ ಅಂತ ಮಹಾನ್ ವ್ಯಕ್ತಿ ಕಿಶನ್ ಭಾವ್ ರಾಠೋಡ್ ಅತೀಶ್ ಅವ್ರು ಮಹಾರಾಷ್ಟ್ರ ಪುನಾದವ್ರು ಬರ್ಲಾಕತ್ತಾರ. ಅವರು ಕೂಡ ಬರ್ತಾರ. ಅನೇಕ ಧರ್ಮಗುರುಗಳು ಬರ್ಲಾಕತ್ತಾರ. ಅದಕ್ಕಾಗಿ ನಾವೆಲ್ಲರೂ ಒಂದಾಗಿ ನಾವೆಲ್ಲರೂ ಹೋಗೋಣ ಅಂತ ಹೇಳಿ ಬಿಜಾಪುರ ಜಿಲ್ಲಾ ಜನತೆ ನಾವು ಕೂಡಿ आपण तांडे नाये कारभारी असावी हिसाबी निश्चय हाथ जोड़ कुछ ब्याव तुम्हारा पिसा टका गाय मत आज ಏನು ತಮ್ಮ ಪಿಸಾದಿ ಮೇಗೆ ತಮ್ಮ ಗಾಡಿ ಲೇದಾನಿನ ತಮ್ಮ ಸೇತ ಮಾತನ್ನು ಕಚ್ಚೆತಿ ತಮ್ಮ ಸೇತ ತಾನಿನ ಗ್ರಾಮ ಪಂಚಾಯತ್ ಮೆಂಬರ್ ಸೇತು ತಮ್ಮ ತಾಂಡೆ ದಿಶೆಯಿಂದ ರಾತನಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ವ್ಯಕ್ತಿತನಿ ಭಗವಾನ್ ಶಿವರಾತ್ಮ घरे में हरो बरो कार्य तमार सुख संसार आनंद कार्य के मा दीवार संतु जय शिवलाल जय मरियम. ಅದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡಿ ನಿಮ್ಮ ಸಮುದಾಯದಲ್ಲಿ ಒಂದು ಒಳ್ಳೆ ನಿರ್ಣಯ ಏನಾದರೂ ತೆಗೆದುಕೊಳ್ತೀರಾ ಅಂತ? ಇದು ಈಗಾಗಲೇ
ಈಗಾಗಲೇ ನಾವು ಸಂತರ ನಡೆಯ ತಾಂಡಾಪ್ ಕಡೆ ಅನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಮೊನ್ನೆ ಮಿನಿಸ್ಟರ್ ಸಾಹೇಬರು ಕಳಿಸಿ ಹೇಳಿದ್ರು, ಮೊನ್ನೆ ಶ್ರಾವಣ ತಿಂಗಳಿನಲ್ಲಿ ಸುಮಾರು 80 ಮಹಾರಾಜರಿಗೆ ತಗೊಂಡಿಸಿ, ಪೂಜ್ಯರಿಗೆ ತಗೊಂಡಿಸಿ ಪ್ರಕಾಶ್ ಚವ್ಹಾಣ್ ಅವರು ಪ್ರತಿ ತಾಂಡನಲ್ಲಿ ಹೋಗಿ ನಾವು ಯಾವುದೇ ಮತಾಂತರ ಆಗಲಿ, ಯಾವುದೇ ಚಟಗಾಗಲಿ, ದುಷ್ಟ ಚಟಗಾಗಲಿ, ಇಂಥ ಕಂಟ್ರಿ ಇವು ಪುಸ್ತಕ ನಮ್ಮ ಸಂಸ್ಕೃತಿ ಅಲ್ಲ, ಇವು ಯಾವುದೇ ನಮ್ಮ ಸಂಸ್ಕೃತಿ ಅಲ್ಲ, ಒಬ್ಬರಿಗೆ ಜೀವನ ಇದು ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ. ಸೇವಾಲಾಲ್ ಮಹಾರಾಜರಿಗೆ ನಮ್ಮ ವಾಹಿನಿ ಐತಿ, ಅದು ಯಾರು ನೆನ್ಕೊಂಡಾರೋ ಅವ್ರು ಭಗವಂತನ ಬದುಕ್ತಾರ, ಇಂಥ ಬೇಡ ತಿಳಿ ತಾಂಡದಲ್ಲಿ ನಾವು ತಿರುಗಾಡಿವು. ಇನ್ನು ಮುಂದೂ ಕೂಡ ನಾವು ಅಂಥವ್ರಿಗೆ ಹೇಳ್ತೀವಿ, ದಯವಿಟ್ಟು ಒಬ್ಬರಿಂದ ಎಲ್ಲ ಹೆಸರು ಖರಾಬ್ ಆಗ್ತದ. ನಾವು ದುಡೋದು ತಿನ್ನುವಂತ ಜನರು. ನಾವು ಮಹಾರಾಷ್ಟ್ರದಲ್ಲಿ ಹೋಗಿ ಸರ್, ನಾವು ಕಬ್ಬಿನ ತೋಳಿಗೆ ಹೋಗಿ ಕಬ್ಬು ಕಡೆಯವರು, ರಸ್ತೆಯಲ್ಲಿ ಹೋಗಿ ಗಡಿ ಹೊಡೆದು ರಸ್ತೆ ಮಾಡೋರು ನಾವು. ಆದ್ರೆ ರೋಡ್ ಮೇಲೆ ನಿಂತು ಭಿಕ್ಷಾ ಬೇಡು ಜನ ನಾವಲ್ಲ. ಅದಕ್ಕಾಗಿ ನಾವು ಭಿಕ್ಷಾ ಬೇಡ ಇನ್ನಿತ್ತ ಭಿಕ್ಷಾದ ಕೆಲಸ ನೀವು ಮಾಡ್ಲಕತ್ತೀರಿ, ಅಂತ ಕೆಲಸ ನೀವು ಮಾಡಬಾರ್ದು. ಯಾವ ರಿವಾಲ್ವ್ ನಮಗೆ ಬೇಡ, ಯಾವ ಗಂಧು ಬೇಡ, ಯಾವ ಸಂಸ್ಕೃತಿ ಹಾಳು ಮಾಡೋದು ಬೇಡ. ನೀವು ಯಾರು ಮಾಡಿರ್ತು ಅಂದ್ರೆ ಬಿಟ್ಟು ಬಿಡ್ರಿ. ಸೇವಾಲಾಲ್ ಮಹಾರಾಜ ಜೊತೆ ಅದು ಒಂದು ವಾಣಿ ಐತಿ, ಅದ್ರ ಪ್ರಕಾರ ನೀವು ಹೋಗ್ರಿ. ನಿಮ್ಗೆ ದೇವರು ಒಳ್ಳೆ ಮಾಡ್ತದ. ನೀವು ಮಾಡ್ತೀರಿ ನಿಮ್ಮ ಚಟಕ್ಕಾಗಿ. ನಾವು ಈಗಿನ ಕಾಲನಾಗ ಐತಿ ನಾನೇ ಮಾಡಬೇಕು, ನಾನೇ ಉಂಡ್ಬೇಕು. ಅವಾಗ ಒಂದು ಕಾಲಿತ್ತು, ನಾ ಮಾಡೋದು ನನ್ನ ಮಗಗಿತ್ತು. ಅದು ಅಲ್ಲ, ಈಗ ಏನಾಯ್ತಲ್ಲ ನಾವೇ ಮಾಡಬೇಕು, ನಾವೇ ಉಂಡ್ಬೇಕು. ಎಂತೆಂಥವ್ರು ಹೋಗ್ಯಾರ, ಎಂತೆಂಥ ರಾವಣ ರಾಜಗಳು ಹೋಗ್ಬಿಟ್ರು ಅಹಂಕಾರದವರು. ನಾವೆಲ್ಲಿದ್ದು ಯಾರು ಜೀವ ಹೊಡಿಯುವಂತ ಕೆಲಸ ಮಾಡುವಂತ ಪಾಪ ನಿಷ್ಠ ಕೆಲಸ ಮಾಡ್ತಾರೆ, ಅವರು ಕಾಲ ಹುಳ ಬೀಳ್ತಾರೆ. ನಾನೇ ಮಾಡಲಿ ಯಾರೇ ಮಾಡಲಿ ಅಂತ ಕೆಲಸ ಮಾಡಬಾರ್ದು. ನಾವೆಲ್ಲ ದುಡಿಬೇಕು. ಗುಡ್ಡ ಸೆಳೆದು ನೀರು ತೆಗೆದು ಮಾಡುವಂತ ಜನ ನಾವು. ಅದಕ್ಕಾಗಿ ಇದಂತ ಕೆಲಸ ಮಾಡಬಾರ್ದು ಅಂತ ಹೇಳಿ ನಾವು ಹೇಳ್ತೀನೋ. ಮತ್ತು ನಾವು ತಾಂಡದಲ್ಲಿ ಹೇಳಿ ನಾವೆಲ್ಲ ಹೇಳಿ ಎಲ್ಲ ಸುರೇಶ್ಗಳಿಗೆ ಕೂಡಿ ನಮ್ಮ ಹಿರಿಯರು ತಗೊಂಡು ಇದೊಂದು ಕಮಿಟಿ ಮಾಡಿ ಅಂಥವ್ರಿಗೆ ಇದು ಜಾಗ ನಾವು ಕೊಡ್ಬಾರ್ದು ಅಂತ ಹೇಳಿ ಅಂಥ ಕೆಲಸ ಮಾಡೋರಿಗೆ ನಾವು ತಾಂಡ ಹೋಗಿ ಬರುವಂತಹ ದಿನಗಳಲ್ಲಿ ನೀವು ಯಶಸ್ವಿ ತಂದು ಈ ವಿಜಾಪುರ ಜಿಲ್ಲೆಯಲ್ಲಿ ತರಿಸ್ತೀವಿ ಅಂತ ಹೇಳಿ ನಾನು ಯಾರು ಮಾತಾಡ್ತೀನಿ. ಜೈ ಶಿವಾಲ ಜಯ ಮಾಡಿ 30ಕ್ಕೆ ಸರ್ ಸಿದ್ದೇಶ್ವರ ಗುಡಿದಿಂದ ಭವ್ಯ ಮೆರವಣಿಗೆ ಸರ್, ಗಾಂಧಿ ಚೌಕ್ ಮಾರ್ಗದಿಂದ ಮಿಲನ್ ಬಾರ, ಸ್ರಾ ಬಜಾರ್ ರೋಡ್ ಸರ್, ಆಮೇಲೆ ಸಿದ್ದೇಶ್ವರ ರಾಮ ಮಂದಿರ ಲಿಂಗದ ರೋಡ್ ಮಾರ್ಗ ಸರ್, BLD ಕಾಲೇಜ್ ಹತ್ರ ಹೋಗಿ ಟಚ್ ಆಗ್ತದೆ ಸರ್. ಅಲ್ಲಿಂದ ಬಂಜಾರ ಸರ್ಕಲ್, ನಮ್ಮ ಈಗೇನ ಈ ಮೊದಲು ಬಂಜಾರ ಕ್ರಾಸ್ ಇತ್ತು, ಈಗ ಶ್ರೀ ಸಂತ ಸೇವಾಲಾಲ್ ಮಹಾರಾಜ ವೃತ್ತ ಅಂತೇಳಿ ಮಾಡಿದೀವಿ. ಅಲ್ಲಿವರೆಗೆ ನಮ್ಮ ಮೆರವಣಿಗೆ ಇರುತ್ತೆ ಸರ್, DJ ಮೆರವಣಿಗೆ. ಅಲ್ಲಿಂದ ಮುಂದೆ ಸರ್ ವೇದಿಕೆ ಕಾರ್ಯಕ್ರಮ, ಅಲ್ಲಿಂದ 5 ಗಂಟೆಗೆ ವೇದಿಕೆ ಕಾರ್ಯಕ್ರಮ DCC ಬ್ಯಾಂಕ್ ಪಕ್ಕದಲ್ಲಿ ಏನ ಗ್ರೌಂಡ್ ಅದ ಸರ್, ಅಲ್ಲಿ ಸ್ವಚ್ಛತೆ ನಡೆದ ಸರ್. ಇವತ್ತು ನಾಳೆ ಸಾಯಂಕಾಲ ಸ್ಟೇಜ್ ವೇದಿಕೆ ಎಲ್ಲ ರೆಡಿ ಆಗ್ಬಿಡ್ತದೆ ಸರ್. ಅಲ್ಲಿ ನಮ್ಮ ಭವ್ಯ ವೇದಿಕೆ ಕಾರ್ಯಕ್ರಮ ಇರ್ತದೆ ಸರ್. ಅದಕ್ಕೆ ತಾವೆಲ್ಲರೂ ನಮ್ಮ ಮಿನಿಮಮ್ 80 ನಮ್ಮ ಇದರ ಬಂದಿರೋ ಪ್ರಕಾರ 80ರಿಂದ 90,000 ಜನರು ಮ್ಯಾಗೆ ಬರ್ತದೆ ಅನ್ನೋದು ನಮ್ಮ ಸುದ್ದಿ ಅದ ಸರ್. ಆಕ್ಚುಲಿ ನಾವು 50,000 ಜನ ನಾವು ಇದು ಮಾಡಿದ್ದೀವಿ ಸರ್. ಕೆಲವೊಬ್ರು ಹೇಳ್ತಾರೆ ಸರ್, ಕೆಲವೊಬ್ರು ಈಗ ನಮ್ಮ ಆ ಕಡೆ ಈ ಕಡೆ ಎಲ್ಲರೂ ಫೋನ್ ಬರ್ತಾರೆ ಸರ್, ಇಲ್ರಿ ನಮ್ಮ ತಂಡೆ ಕಡೆಯಿಂದ ಬರತ್ತೀವಿ, ನಮ್ಮ ಊರಿಂದ ಬರತ್ತೀವಿ, ಅಲ್ಲಿದನ್ನು ಗಾಡಿ ಬರತ್ತೀವಿ, ನಮ್ಮ ಸ್ವಲ್ಪ ವ್ಯವಸ್ಥೆ ಮಾಡಿರ್ತೀವಿ, ಫೋನ್ ಬರತ್ತ ಸರ್. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಫೋನ್ ಬರತ್ತ ಸರ್, ಇಲ್ರಿ ಬಂದೋಬಸ್ತ್ 7 ಜನ ಬರ್ತಾರ, ಸುಮಾರು 1,70,000 ಮಿನಿಮಮ್ ಬರಬಹುದು ಅಂತ ಈಗ ನಮಗೆ ಒಂದು ಸುದ್ದಿ ಬಂದ ಸರ್. ನಾವು 34,000 ನಾವು ಹಿಡಿದೇವು ಸರ್. ಅದಕ್ಕೆ ನಿಮ್ಮ ಸುದ್ದಿ ಎಲ್ಲಿ ನಾವು ಮುಟ್ತದ ಅಲ್ಲಿದಿಂದ ಮಂದಿ ಜನ ಬರ್ಬೋದು ಅಂತೇಳಿ ನಮಗೆ ಬಹಳ ವಿಶ್ವಾಸ ಅದ. ನಿಮ್ಮಿಂದ ಧನ್ಯವಾದಗಳು. ಜನರಿಗೆ ಬರಕ್ಕೆ ವಾಹನ ಅವರು ಸಂತೋಷದಿಂದ ಈ ಕಾರ್ಯಕ್ರಮ ಸಮಾಜದ ಈ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲ ತಾಂಡದವೇ ನಮ್ಮ ಸ್ವಂತ ರೊಕ್ಕಲೇ ತಮ್ಮ ಜನರಿಗೆ ಕರ್ಕೊಂಡು ಬಂದು ಸರ್. ಈಗ ನಮ್ಮ ಪೂಜ್ಯರು ಹೇಳಿದ್ರು ಸರ್ ಒಂದು ಕ್ವಶನ್ ಕೇಳಿದ್ರಿ, ಎಲ್ಲ ಇವ್ರು ಹಾಳಾಗ್ತಾರೆ ಸರ್. ಇದು ಹಾಳಾಗಬಾರ್ದು, ಇದು ದುಷ್ಟ ಚಟದಿಂದ ಹೊರಗೆ ಬರ್ಬೇಕಂತೇಳಿ ಸಂತರ ನಡೆ ತಾಂಡ ಕಡೆ ಮನೆ ಅಡ್ಡಾಡಿ ಮಾಡಿದ್ರು ಸರ್. ಇದಕ್ಕೆ ಒಂದು ಒಕ್ಕಟ್ಟು ಮಾಡಿ ಒಂದು ಜನ ಬೆಂಬಲ ತೋರಿಸಿದ್ರು. ಅವರು ನಾವು ಸುಧಾರಿಸಬೇಕು, ನಾವು ಈ ತರ ಮಾಡಬೇಕು, ನಾವು ನಮ್ಮ ಶಿವಲಾಲರಿಗೆ ಶರಣ ಆಗ್ಬೇಕು, ಅವರ ನುಡಿ ಒಳಗೆ ನಾವು ನಡಿಬೇಕು, ಅವರ ಸಂಸ್ಕಾರ ನಾವು ಕಲಿಬೇಕಂತೇಳಿ ಅವರಿಗೆ ಒಂದು ಸಂಸ್ಕಾರ ಕೊಡೋ ಸಂಬಂಧ ನಾವು ಇದು ಒಂದು ಭವ್ಯ ಮೆರವಣಿಗೆ ಒಂದು ವೇದಿಕೆ ಕಾರ್ಯಕ್ರಮ. ದುರ್ಗಾದೇವಿ ಮಾತಾ ಕಿ, ಆದಿಶಕ್ತಿ ದುರ್ಗಾದೇವಿ ಮಾತಾ ಕಿ, ರಾಮರಾವ್ ಮಹಾರಾಜ್ की, रामराव महाराज की, हमलाल महाराज की, साधु संत महाराज की, और धर्म की जय शिवलाल, जय शिवलाल, जय शिवलाल, जय शिवलाल. ಮಹಾರಾಜರ ಜಗದ್ಗುರು ಬಂಜಾರ ಸಮಾಜದ ಜಗದ್ಗುರು ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಬೃಹತ್ ಮೆರವಣಿಗೆ ಇಟ್ಕೊಂಡಿದ್ದೀವಿ ಸರ್. ಇಲ್ಲಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ್ ಮಾರ್ಗ, ರಾಮ ಮಂದಿರ ರೋಡ, ಬಂಜಾರ ಸರ್ಕಲ್ವರೆಗೆ ಇಟ್ಕೊಂಡಿದ್ದೀವಿ ಸರ್. ಆ ಮೆರವಣಿಗೆಗೆ
ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ಹಾಗೂ ನಮ್ಮ ಸಮಾಜದ ಸಂಸ್ಕೃತಿ ಉಳಿಸುವಂಥ ಕೆಲಸ ಮಾಡ್ತಾ ಇದ್ದಾಳೆ ಅಂದರೆ ಯಾರಾದ್ರೂ ಇದ್ರೆ ಅದು ಮಂಗಲಿಬಾಯಿ ಅವರು ಕೂಡ ಬರ್ತಾ ಇದ್ದಾಳೆ. ಅದಕ್ಕೆ ಇವರು ಎಲ್ಲರೂ ಇಬ್ಬರು ಗೆಸ್ಟ್ ಬಂದ ಈ ಬೃಹತ್ ಮೆರವಣಿಗೆ ಹಾಗೂ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತು ಅವರಿಗೆ ಬೃಹತ್ ಇದು ಒಂದು ದೊಡ್ಡ ಪ್ರಮಾಣದಾಗ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಇವರಿಬ್ಬರು ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಸಮಸ್ತ ನಾಡಿನ ಜನತೆಗೆ ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂದ್ರೆ, ತಾವು ಎಲ್ಲರೂ ಬಂದ ಈ ಬೃಹತ್ ರ್ಯಾಲಿಗೆ ಮತ್ತು ಇದು ವೇದಿಕೆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕು. ನೀವೆಲ್ಲರೂ ಬಂದ ನಮ್ಮ ಪೂಜ್ಯರು ಬರ್ತಾರೆ, ಅವರೆಲ್ಲ ಪೂಜ್ಯರದು ಆಶೀರ್ವಾದ ತಗೋಬೇಕಂತೇಳಿ ತಮ್ಮೆಲ್ಲರಿಗೆ ಕಳಕಳಿ ವಿನಂತಿ ಮಾಡ್ತೇನೆ ಸರ್. ಎಷ್ಟನೇ ತಾರೀಕು ಮಾಡ್ತಾ ಇದ್ದಾರೆ ಸರ್? 23/2/2025 ಸರ್. ಬೆಳಿಗ್ಗೆ 10:30ಕ್ಕೆ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಆಗತ್ತೆ ಸರ್. 4:30 ತನಕ ಬಂಜಾರ ಸರ್ಕಲಿಗೆ ಅಲ್ಲಿ ಮುಕ್ತಾಯ ಆಗುತ್ತೆ ಸರ್. ಅಲ್ಲಿಂದ ಮತ್ತೆ ವೇದಿಕೆ ಕಾರ್ಯಕ್ರಮ 5 ಗಂಟೆಗೆ ಪ್ರಾರಂಭ ಆಗುತ್ತೆ DCC ಬ್ಯಾಂಕ್ ಪಕ್ಕದಲ್ಲಿ ಆವರಣದಲ್ಲಿ ಸರ್. ಎಷ್ಟು ಜನ ಸೇರ್ತಾ ಇದ್ದಾರೆ ಸರ್? ಈ ಸರ್ ಸುಮಾರು ಸರ್ ಈಗ ಮೆರವಣಿಗೆಗೆ 30ರಿಂದ 40 ಜನ ಸೇರ್ಬೋದು ಸರ್. ಆದರೆ ಈಗ ನಮಗೆ ಆ ಕಡೆ ಬರೋದು ಸುದ್ದಿ ನೋಡ್ಬೇಕಂದ್ರೆ 70-80 ಸಾವಿರ ಜನ ತನಕ ಬರ್ತಾರೆ ಅನ್ನೋದು ನಮಗೊಂದು ವಿಶ್ವಾಸ ಇದೆ ಸರ್. ನೋಡೋಣ ಸರ್ ಈಗ ಎಷ್ಟು ಜನ ಸೇರ್ತಾರೆ ಏನು. ಈಗ ನಮಗಂತೂ ಬಂದಿದ್ದ ಪ್ರಕಾರ ಒಂದು 80,000 ಬರ್ಬೋದು ಸರ್. ಇದು ವೇದಿಕೆ ಯಾವಾಗ ಕಾರ್ಯಕ್ರಮ ಇರ್ತದೆ ಸರ್? ಇದು ವೇದಿಕೆ ಕಾರ್ಯಕ್ರಮ ಸರ್ ರವಿವಾರ ಸಂಜೆಗೆ 5 ಗಂಟೆಗೆ ಇರ್ತದೆ ಸರ್. 5 ಗಂಟೆಯಿಂದ ಎಷ್ಟು ಗಂಟೆ? 5 ಗಂಟೆದಿಂದ 10:30-11 ಗಂಟೆ ತನಕ ಇರ್ತದೆ ಸರ್. ಬೇರೆ ಧರ್ಮಗುರುಗಳು ಏನು? ಹಾಂ, ಬೇರೆ ಧರ್ಮಗುರುಗಳವರು ಅದಾರ ಸರ್. ನಮ್ಮ ಪೂಜ್ಯರು ಕನೇರಿ ಅಪ್ಪಾಜಿಯವರು ಬರ್ತಾರೆ, ಮತ್ತು ನಮ್ಮ ಕೂಡಲ ಸಂಗಮ ಅಜ್ಜಾರು ಬರ್ತಾರೆ, ಆಮೇಲೆ ನಮ್ಮ ಗುನ್ನಾಪುರ ಅಮ್ಮವರು ಬರ್ತಾರೆ. ಈಗ ಅನೇಕ ಎಲ್ಲ ಸಮಾಜದವರಿಗೂ ಕೂಡ ನಾವು ಧರ್ಮಗುರುಗಳಿಗೆ ನಾವು ಹಾಕ್ಕೊಂಡಿದ್ದೇವೆ ಸರ್, ಆಹ್ವಾನ ಮಾಡಿದ್ದೇವೆ ಸರ್. ಬಿಜಾಪುರ ಜಿಲ್ಲೆ ಎಲ್ಲ ತಂಡ ಮುಖಂಡರಿಗೆ ಇದು ವಿಷಯ ಗೊತ್ತಾಗಿದೆ ಸರ್? ಹಾಂ, ಗೊತ್ತಾಗಿದೆ ಸರ್. ಎಲ್ಲರಿಗೆ ಈ ಆಲ್ರೆಡಿ ಇದನ್ನು ಸುದ್ದಿ ಮುಟ್ಟಿಸುವಂಥ ಕೆಲಸ ನಾವು ಮಾಡಿದ್ದೇವೆ ಸರ್. ಏನು ಮತ್ತು ಆಮೇಲೆ ಪ್ರತಿಯೊಬ್ಬರಿಗಂತೂ ನಾವು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹೇಳಕ್ಕಂತೂ ಆಗಿಲ್ಲ ಸರ್. ಆದರೂ ಏನೇ ಹಿರಿಯರು ಅದಾರ, ತಾಂಡೆ ಮುಖಂಡರ ಇರ್ತಾರೆ, ಅಂಥವ್ರಿಗೆ ನಾವು ಪ್ರತಿಯೊಂದು ತಾಂಡಕ್ಕೆ ಹೇಳುವಂಥದ್ದು ಒಂದು ವ್ಯವಸ್ಥೆ, ಆಟೋ ಒಂದು ಇದಕ್ಕೆ ಬುಂಗ ಹಚ್ಚಿ ಒಂದು ಕ್ರೋಜರ್, ನಮ್ಮ ಭಜನಾ ಟೀಮ್ ಅದ ಸರ್. ನಮ್ಮ ಸಮಾಜದ ಸಂಸ್ಕೃತಿದ ಒಂದು ಭಜನಾ ಟೀಮ್ ಅದ ಸರ್. ಆ ಸಂಸ್ಕೃತಿ ಟೀಮದಿಂದ ಅವ್ರಿಗೆ ಮುಟ್ಟಿಸುವಂಥ ಕೆಲಸ ನಾವು ಮಾಡಿವ್ರಿ ಸರ್. ಈ ಪ್ರಚಾರ ಕಾರ್ಯ ಪ್ರಾರಂಭಿಸಿರಿ? ಹಾಂ, ಚಾಲು ಆಗ್ಯದ ಸರ್. ಚಾಲು ಆಗ್ಯದ ಸರ್. ತಾಂಡೆಗಳಲ್ಲಿ ಹೋಗಿದೆ ಸರ್, ಚಾಲು ಆಗ್ಯದ ಸರ್. ಎಷ್ಟು ಸ್ಟೇಟ್ಲಿಂದ ಬರ್ತಾ ಇದ್ದಾರೆ ಈಗ ಸರ್? ನಮ್ಮ ಕರ್ನಾಟಕ, ತೆಲಂಗಾಣ, ಗೋವಾ, ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಸರ್. ತೆಲಂಗಾಣ ಮಹಾರಾಷ್ಟ್ರದಿಂದ ಎಷ್ಟು ಜನ ಬರ್ಬೋದು? ತೆಲಂಗಾಣ ಮಹಾರಾಷ್ಟ್ರದಿಂದ ಒಂದು 100 ಮಂದಿರ ಬರ್ಬೋದು ಸರ್ ಅಲ್ಲಿದ್ದ ಸರ್. ಹಾಂ, ಮುಖಂಡರು ಬರ್ತಾರೆ ಸರ್. ಅದು ಸಂತ ಆಮೇಲೆ ಮಹಾರಾಷ್ಟ್ರದಿಂದ ಒಂದು 200-300 ಮಂದಿರ ಮಿನಿಮಮ್ ಬರ್ತಾರೆ ಸರ್ ಮಹಾರಾಷ್ಟ್ರದಿಂದ. ಆಮೇಲೆ ಬಿಜಾಪುರ ಎಲ್ಲ ಕಡೆಯಿಂದ ಬರಕ್ಕೆ ಇರ್ತದ ಸರ್. ಪ್ರಕಾಶ್ ಬಾಳು ಚವಾಣ, ರಾಷ್ಟ್ರೀಯ ಬಂಜಾರ ಪರಿಷತ್ ಯೂತ್ ರಾಜ್ಯಾಧ್ಯಕ್ಷರು ಹಾಗೂ SC ಮೋರ್ಚಾ ನಗರ ಮಂಡಲ ಅಧ್ಯಕ್ಷರು. ಓಕೆ ಸರ್.